टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಬಂದಾಗ ನಾವು ಒಂದು ಸ್ವಾಗತ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿದ್ರೆ ಇವತ್ತು ಕಾದು ನಿಂತಿದ್ದೀರಾ, ಯಾವ ರೀತಿ ಸ್ವಾಗತ ಮೇಡಮ್? ಏನಿದೆ? ಖಂಡಿತ ಅವತ್ತು ಎಲ್ಲ ನಮ್ಮ ಮಹಿಳೆಯರು ಸಮೇತ ಆ ಒಂದು ಸನ್ನಿವೇಶ, ಯಾಕಂದರೆ ರವಿ ಅಣ್ಣನಿಗೆ ಬೆಳಗಾವಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಅವರು ನಡೆಸ್ಕೊಂಡಿದ್ದ ರೀತಿ, ತದನಂತರ ಯಾವ ರೀತಿ ರವಿ ಅಣ್ಣನ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಅವರಿಗೆ ತಲೆಗೂ ಸಹ ಪೆಟ್ಟಾಗಂಗೆ ಎಲ್ಲ ಮಾಡಿದ್ದು ನೋಡಿ ಖಂಡಿತವಾಗ್ಲೂ ನಮ್ಮ ಚಿಕ್ಕಮಗಳೂರಿನ ಜನತೆನೇ, ಅದರಲ್ಲಂತೂ ಮಹಿಳೆಯರೇ ಹೆಚ್ಚಾಗಿ ಉದ್ವೇಗಕ್ಕೊಳಗಾಗಿದ್ದರು. ಖಂಡಿತ ಆ ದಿನನೂ ನಾವು ಹೇಳಿದ್ವಿ, ಯಾಕಂದರೆ ನಾವು ಚಿಕ್ಕಮಗಳೂರಲ್ಲಿ ಏನು ನಾವೆಲ್ಲ ಇದ್ದೀವಿ, ನಮ್ಮ ಚಿಕ್ಕಮಗಳೂರಿನ ಜನರು ಒಳ್ಳೆ ಸಂಸ್ಕೃತಿ ಸಂಸ್ಕಾರ ಉಳ್ಳವರು. ಅವತ್ತು ಆ ಉದ್ವೇಗದಲ್ಲೂ ಅಷ್ಟೇ ಅವ್ರು ಬಂದಾಗ ನಾವು ಖಂಡಿತವಾಗ್ಲೂ ಅವ್ರನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಇವತ್ತು ಸಹ ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ನಾವು ಅವರು ಏನು ಮೇಡಮ್ ಬಂದಿದ್ದಾರೆ, ಇವತ್ತು ನಿನ್ನೆನೆ ಬಂದು ಇಲ್ಲಿ ಹಾಲ್ಟ್ ಆಗಿದ್ದಾರೆ, ಸೊ ಅವರಿಗೋಸ್ಕರ ನಾವು ಕಾದು ನಿಂತು ಅವ್ರಿಗೊಂದು ಸ್ವಾಗತ ಕೋರಲಿಕ್ಕೆ ನಮ್ಮ ಮಹಿಳಾ ಮೋರ್ಚಾ ಸಿದ್ಧರಿದ್ದೀವಿ. ಯಾವ ರೀತಿ ಸ್ವಾಗತ? ನಾವು ಒಂದು ಹೆಣ್ಣು ಮಗಳು ಬರ್ತಾ ಇದೆ, ಯಾಕಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಏನು ಅಂದರೆ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಹೂವು, ಯಾಕಂದರೆ ಒಂದು ಬಾಗಿನ ಅರ್ಪಿಸಿ ಅವ್ರನ್ನ ಬರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಫಾರ್ಮ್ಯಾಲಿಟೀಸ್ ಪ್ರಕಾರ ಒಬ್ಬರು ಮಿನಿಸ್ಟರ್ ಆದವ್ರಿಗೆ ಒಂದು ಬೊಕ್ಕೆ ಕೊಡಬೇಕು, ಅದೇ ರೀತಿ ನಾವು ತಯಾರಿ ಆಗಿದ್ದೀವಿ. ನಿಮ್ಮ ಹೆಸರು ಮೇಡಮ್?